ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಸ್ವಾತಿ ಕುರುಳಿಗೆ ಕೈ ಹಾಕಿದ್ದೆ ಇಲ್ಲಿ ತಾಳಿ ಕಿತ್ಕೊಳ್ಳೋಕೆ ಮುಂದಾದಂಥ ವಂಶಿ ಗ್ರಾಚಾರ ಬಿಡಿಸಿದ್ಲ ಸ್ವಾತಿ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿತಿನ್ ರಾತ್ರಿ ಪೂರ್ತಿ ಇಲ್ಲಿ ಸ್ವಾತಿಗೋಸ್ಕರ ಕನ್ವರ್ಸ್ತಾರೆ, ಕುಸಿದು ಹೋಗ್ತಾರೆ, ಕಣ್ಣೀರು ಹಾಕ್ತಾರೆ. ನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ತಾನು ಹಿಂದೆ ದಿನ ಏನು ಮಾಡಿದೆ ಅಂತ ನೆನಪು ಮಾಡ್ಕೊಂಡಂತ ನಿತಿನ್ಗೆ ನಿಜಕ್ಕೂ ಯಾಕೆ ಮಾಡಿದೆ ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ರಾಗಿಣಿ ಅವನಿಗೆ ಮತ್ತೆ ಬರೋ ಔಷಧಿನ ಮಿಕ್ಸ್ ಮಾಡಿದ್ಲು. ಅದೇ ಕಾರಣಕ್ಕೆ ನಿತಿನ್ ನಿಜಕ್ಕೂ ಮತ್ತಿನಲ್ಲಿ ಎಲ್ಲ ವಿಶ್ವನೂ ಕೂಡ ಹೇಳಿದ್ರು. ಆದರೆ ನಿತಿನ್ಗೆ ಅದು ಯಾಕೆ ಆಯಿತು ಅನ್ನೋದು ಗೊತ್ತಿಲ್ಲ. ಬಟ್ ಏನಾಯಿತು ಅನ್ನೋದು ಗೊತ್ತಿರೋದ್ರಿಂದ ನಿತಿನ್ ಮನೆ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಮುಂದಾಗ್ತಾರೆ. ಆದರೆ ಅಜ್ಜಿ ತಾತ ಯಾಕೆ ಹೋಗ್ತಿದ್ಯಾ, ಎಲ್ಲೂ ಹೋಗಬೇಡ, ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ವಂಶಿ ಕೂಡ ನೀನು ಇಲ್ಲೇ ಇರಬೇಕು ಅಂತ ಹೇಳಿದಾಗ, ಇಲ್ಲ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಇಷ್ಟ ಇಲ್ಲ, ನಿನ್ನೆ ಸೀನ್ ಕ್ರಿಯೇಟ್ ಆಗಿದೆ, ಸಾಕು ನಾನು ಹೊರಟು ಬಿಡ್ತೀನಿ ಅಂತ ಹೇಳಿ ನಿತಿನ್ ಹೇಳಿದಾಗ, ಇಲ್ಲ ನಿತಿನ್ ನೀನೆಲ್ಲೂ ಹೋಗಬಾರ್ದು, ನೋಡು ವಂಶಿ ಇವನು ಇಲ್ಲೇ ಇರಬೇಕು, ಜೊತೆಗೆ ಇವನು ಹೀಗೆ ಇದ್ರೆ ಹಳೆ ನೆನಪಲ್ಲೇ ಕೊರಗಿ ಹೋಗ್ಬಿಡ್ತಾನೆ, ಹಾಗಾಗಿ ನಿನ್ನ ಒಂದು ಕಂಪ್ನಿಯಲ್ಲೇ ಇವನಿಗೆ ಒಂದು ಕೆಲಸ ಕೊಡು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಂತ ಹೇಳಿದೆ ಇಲ್ಲಿ ವಂಶಿ, ನಾಳೆಯಿಂದ ನೀನು ನನ್ನ ಜೊತೆನೆ ಕೆಲಸಕ್ಕೆ ಬರಬೇಕು ಆಯ್ತಾ, ನಿತಿನ್ ಜೊತೆಗೆ ನಿನಗೆ ಸಂಬಳ ಕೂಡ ಸಿಗತ್ತೆ, ಗೊತ್ತು ನಿನಗೆ ಸಂಬಳದ ಅವಶ್ಯಕತೆ ಇಲ್ಲ, ನೀನೇ 100 ಜನಕ್ಕೆ ಸಂಬಳ ಕೊಡ್ತೀಯ ಅಂತ, ಬಟ್ ಏನು ಮಾಡೋದು, ಕೆಲಸ ಮಾಡ್ತೀವಿ ಅಂದಮೇಲೆ ಅದಕ್ಕೆ ಸಂಬಳನ ತಗೊಳ್ಳೇಬೇಕಲ್ವಾ ಅಂತ ಹೇಳಿ ವಂಶಿ ಹೇಳ್ತಾರೆ. ಆದರೆ ಇದು ಯಾವುದು ಕೂಡ ರಾಧವ್ರಿಗೆ ಇಷ್ಟ ಆಗೋದಿಲ್ಲ. ನನ್ನ ಮಗ 100 ಜನಕ್ಕೆ ಅವನೇ ಕಂಪ್ನಿಲಿ ಕೆಲಸ ಕೊಡ್ತಾನೆ ಅಂತವನು ಈ ವಂಶಿ ಮುಂದೆ ಕೈ ಚಾಚಬೇಕಾ ಅಂತ ಹೇಳಿ ಅನ್ಕೋತಾರೆ. ಅಮ್ಮ ಅಪ್ಪ ಇಲ್ಲದೆ ಇದ್ದಿದ್ರೆ ಸರಿಯಾಗಿ ಗ್ರಹಚಾರ ಬಿಡಿಸಿರ್ತದೆ ಈ ವಂಶಿಗೆ ಅಂತ ಕೂಡ ರಾಧವರು ಅನ್ಕೋತಾರೆ. ಇದ ಕಡೆ ಸ್ವಾತಿಗೆ ನಿಜಕ್ಕೂ ಬೇಜಾರಾಗತ್ತೆ, ನನ್ನಿಂದಾಗಿ ಇವತ್ತು ನಿತಿನ್ ಅವರ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ. ಅದ ಕಡೆ ಪದ್ಮ ಅವರು ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ದುಡ್ಡು ತಗೊಂಡು ಮನೆಗೆ ಬರ್ತಾರೆ. ಎಲ್ಲಿ ಹೋಗಿದ್ದೆ ಪದ್ಮ, ಏನು ಅಂತ ಹೇಳಿ ಅತ್ತೆ ಕೇಳಿದಾಗ, ಏನಿಲ್ಲ ಅತ್ತೆ ಹೊರಗಡೆ ಹೋಗಿದ್ದೆ ಅಂತ ಹೇಳ್ತಾರೆ. ನಿಜ ಹೇಳು, ಎಲ್ಲಿ ಹೋಗಿದ್ದೆ ನೀನು ಅಂದಾಗ, ಕೆಲಸ ಮಾಡೋದಕ್ಕೆ ಹೋಗಿದ್ದೆ, ಒಬ್ಬರು ಮನೆಯಲ್ಲಿ ಒಂದಷ್ಟು ಅಡುಗೆ ಕೆಲಸ ಆಯಿತು ಮಾಡಿದೆ, ಅವ್ರು ದುಡ್ಡು ಕೊಟ್ಟರು ತೆಗೆದುಕೊಂಡು ಬಂದೆ ಅಂತ ಹೇಳಿದಾಗ, ಏನಿದು ಹೆಂಗೆ ಬೆಳೆಸದ ನನ್ನ ಮಗ, ನಿನ್ನ ಹೇಗೆ ನೋಡ್ಕೊಂಡಿದ್ದ, ನಿಜಕ್ಕೂ ನಿಮ್ಮನ್ನೆಲ್ಲ ಅವ್ನ ಕೈಲಾದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ, ಒಂದಿನ ಕೂಡ ಹೊರಗಡೆ ಹೋದವಳಲ್ಲ ನೀನು, ಆದರೆ ಇವತ್ತು ಹೊರಗಡೆ ಹೋಗಿ ದುಡಿಬೇಕಾಗಿದೆ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಕಣ್ಣೀರು ಹಾಕ್ತಿದ್ದಾರೆ. ನಿಜಕ್ಕೂ ಅವರಿದ್ದರೆ ಇಂಥ ಪರಿಸ್ಥಿತಿ ನಮಗೆ ಬರ್ತಾ ಇಲ್ಲ, ಆದರೆ ಏನು ಮಾಡೋದು, ನಮ್ಮ ಹಣೆ ಬರ ಅಲ್ವಾ. ಆದರೆ ಈ ಒಂದು ವಿಷಯ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಈ ವಿಷಯನ ನೀವು ಹೇಳಬೇಡಿ, ಅವ್ರಿಗೆ ಗೊತ್ತಾದರೆ ನಿಜಕ್ಕೂ ತುಂಬಾ ನೊಂದ್ಕೋತಾರೆ ಅಂತ ಪದ್ಮ ಅವರು ಕೂಡ ಹೇಳಿದಾಗ, ಖಂಡಿತ ನಾನು ಯಾರಿಗೂ ಹೇಳುವುದಿಲ್ಲ ಅಂತ ಹೇಳಿ ಅತ್ತೆ ಕೂಡ ಹೇಳ್ತಾರೆ. ನಂತರ ಇಲ್ಲಿ ನಿತಿನ್ನ ಬಳಿಗೆ ಸ್ವಾತಿ ಬರ್ತಾರೆ. ಏನಿದು ನಿತಿನ್, ಹಳೆದೆಲ್ಲ ಮರೆತು ಮುಂದೆ ಸಾಗಬೇಕಲ್ವಾ, ಅದನ್ನು ಬಿಟ್ಟು ಯಾಕೆ ರೀತಿಯೆಲ್ಲ ಆಡ್ತಾ ಇದ್ದೀರಾ, ಯಾಕೆ ರೀತಿ ಕುಸ್ತು ಹೋಗಿದ್ದೀರಾ, ಡಿಪ್ರೆಷನ್ಗೆ ಹೋಗಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ನನ್ನನ್ನು ಮಾತ್ರ ಈ ರೀತಿ ಮಾತಾಡ್ತಿದ್ರಲ್ಲ, ನೀವು ಮಾಡಿದ್ದೇನು ಅಂತ ಹೇಳಿ ಐ ಮಿಸ್ ಯು ಅಂತ ಬರೆದಂಥ ಒಂದು ಲೆಟರನ್ನು ಸ್ವಾತಿ ಕೈಗೆ ಕೊಟ್ಟಾಗ, ಐ ಮಿಸ್ ಯು ಇದೇ ಬೇಡ ಅಂತ ಹೇಳ್ತಿರೋದು, ನಾನು ಅದನ್ನೇ ಹೇಳ್ತಿರೋದು, ನಾವು ಅಂದ್ಕೊಂಡ್ವಿ ಬಟ್ ಅದು ಯಾವುದೂ ಆಗಿಲ್ಲ, ನಾವಿಬ್ಬರು ಪ್ರೀತಿ ಮಾಡಿರ್ಬೋದು ಬಟ್ ಮದುವೆ ಅನ್ನೋದು ಬೇರೆ ದೇವ್ರ ನಿಶ್ಚಯ ಮಾಡಿರ್ತಾರೆ. ನಿಜಕ್ಕೂ ಒಬ್ಬರು ಒಳ್ಳೆಯವರು ಅನ್ನೋರು ನಮಗೆ ಸಿಗುತ್ತಾರೆ, ನಾವು ಅಂದ್ಕೊಂಡಂಥ ಕನಸಿನ ಬದುಕು ನಮಗೆ ಸಿಗದೇ ಇದ್ದರೆ ಖಂಡಿತ ದೇವರು ಅಂದ್ಕೊಂಡಂಥ ಬದುಕನ್ನು ನಮಗೆ ಕೊಡ್ತಾನೆ, ಅದು ಕೂಡ ಇದಕ್ಕಿಂತ ಒಳ್ಳೆಯದಾಗಿರುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವು ಮುಂದೆ ಸಾಗಬೇಕಾಗತ್ತೆ. ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ದುಃಖ ಪಡೆದೆ ಹಳೆದು ಎಲ್ಲವನ್ನ ಕೂಡ ಮರೆತು ನೀವು ಮುಂದೆ ಸಾಗಬೇಕು ಅಂತ ಸ್ವಾತಿ ಹೇಳಿ ಹೋಗ್ತಾರೆ. ಆಗ ಇಲ್ಲಿ ನಿತಿನ್ಗೆ ಅನಿಸುತ್ತೆ, ಖಂಡಿತ ಸ್ವಾತಿ ಲೆಟರ್ನ ಕೊಟ್ಟಿದ್ರೆ ಈ ರೀತಿ ಸ್ವಾತಿ ಮಾತಾಡ್ತಿರ್ಲಿಲ್ಲ. ಸ್ವಾತಿ ಆಡ್ತಿರೋ ಮಾತನ್ನ ಕೇಳಿದ್ರೆ ಖಂಡಿತವಾಗ್ಲೂ ಇದನ್ನ ಬೇರೆ ಯಾರು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಹಾಗಿದ್ರೆ ಯಾರು ಬರೆದು ಇದನ್ನ ನನ್ನ ಹತ್ರ ಎಸ್ತಿರ್ಬೋದು ಅಂತ ಹೇಳಿ ನಿತಿನ್ ಯೋಚನೆ ಮಾಡ್ತಾರೆ. ನಾನು ಡಿಸ್ಟರ್ಬ್ ಆಗೋದ್ರಿಂದ ಯಾರಿಗೆ ಒಂದು ಲಾಭ ಆಗುತ್ತೆ ಅಂತ ಕೂಡ ಇಲ್ಲಿ ನಿತಿನ್ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ಅವರಿಗೆ ಮೇಘಾ ಇಂದ ಕಾಲ್ ಬರುತ್ತೆ. ಮೇಘಾ ಕಾಲನ್ನು ರಿಸೀವ್ ಮಾಡಿದಂಥ ನಿತಿನ್ ಹೇಳಿ ಅಂದಾಗ, ಹೇಗಿದ್ರ ಏನು ಅಂತ ಹೇಳಿ ಮೇಘಾ ಕೇಳ್ತಾರೆ. ಹೇಗಿರ್ತೀವಿ, ನಮ್ಮ ಬದುಕೆ ಈ ರೀತಿ ಆಗಿಬಿಟ್ಟಿದೆ ಅಂದಮೇಲೆ ನಿಜಕ್ಕೂ ಅದನ್ನೆಲ್ಲ ಅನುಭವಿಸ್ಕೊಂಡು ಮುಂದೆ ಸಾಗಲೇಬೇಕಲ್ವ ಅಂತ ನಿತಿನ್ ಹೇಳ್ತಾರೆ. ಖಂಡಿತ ಟೈಮ್ ಅಂತಕ್ಕಂಥದ್ದು ಎಲ್ಲವನ್ನ ಕೂಡ ಹೇಳಿ ಮಾಡುತ್ತೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ, ನೀವು ಆರಾಮಾಗಿರಿ, ಎಲ್ಲ ಕೂಡ ಸಾಧ್ಯ ಆಗತ್ತೆ, ಎಲ್ಲವನ್ನ ಮರೆತು ಮುಂದೆ ಸಾಗಬೇಕಾಗತ್ತೆ ಅಂತ ಕೂಡ ಮೇಘಾ ನಿತಿನ್ ಹತ್ರ ಮಾತಾಡ್ತಾರೆ. ಆ ಕಡೆ ರಾಗಿಣಿ ಮತ್ತೆ ನಿತಿನ್ ಯಾರ ಜೊತೆ ಮಾತಾಡ್ತಿದ್ದಾನೆ, ಖಂಡಿತವಾಗ್ಲೂ ಅದು ಯಾರು ಅಂತ ತಿಳ್ಕೋಬೇಕು ಅಂತ ಹೇಳಿ ರಾಗಿಣಿ ಅನ್ಕೋತಿದ್ದಾರೆ. ಇತ್ತ ಕಡೆ
ಪದ್ಮ ಅವರು ತನ್ನ ಮಕ್ಕಳಿಗೆ ಎಲ್ರಿಗೂ ಕೂಡ ರವೆ ಉಂಡೆ ಮಾಡಿದ್ದೀನಿ ತಗೊಳ್ಳಿ ಅಂತ ಹೇಳಿ ಕೊಡ್ತಿದ್ದಾರೆ. ತುಂಬ ದಿನ ಆಗಿತ್ತು ಇದನ್ನೆಲ್ಲ ಮಾಡಿ, ತಗೊಳ್ಳಿ ಅತ್ತೆ ನೀವು ತಗೊಳ್ಳಿ, ಗೀತಾ ನೀನು ತಗೋ ಅಂದಾಗ ಏನಮ್ಮ ಎಲ್ಲಿಂದ ಬಂತು, ಮನೇಲಿ ಸಾಮಾನೇ ಇರಲಿಲ್ಲ ಅಂಥದ್ರಲ್ಲಿ ನೀನು ಎಲ್ಲಿಂದ ರವೆ ಉಂಡೆ ಮಾಡೋದಕ್ಕೆ ಸಾಧ್ಯ ಅಂತ ಗೀತಾ ಖಡಕ್ಕಾಗಿ ಅಮ್ಮನ ಪ್ರಶ್ನೆ ಮಾಡ್ತಾರೆ. ಏನು ಮಾತಾಡ್ತಿದ್ಯಾ ಗೀತಾ, ಎಲ್ಲ ಮನೇನ ಕ್ಲೀನ್ ಮಾಡ್ತಿದ್ದ ಅಲ್ವಾ, ಆವಾಗ ಎಲ್ಲ ಸಾಮಗ್ರಿಗಳು ಸಿಕ್ತು ಅದರಿಂದನೇ ಮಾಡಿದೆ, ಏನಿದು ಈ ರೀತಿ ಕ್ವೆಶನ್ ಮಾಡ್ತಿದ್ಯಲ್ಲ ನನ್ನ ನೀನು ಅಂತ ಕೇಳಿದಾಗ ಮಾಡಲೇಬೇಕಾಗತ್ತಲ್ವಮ್ಮ, ನಿಜ ಹೇಳು ಎಲ್ಲಿಂದ ತಂದೆ, ಆ ಸ್ವಾತಿ ಮನೆಯವರಿಂದ ಇಸ್ಕೊಂಡು ಬಂದ್ಯಾ ನೀನು, ಅವ್ರ ಹತ್ರ ಭಿಕ್ಷೆ ಬೇಡಿದ್ಯಾ, ಅವ್ರ ಹತ್ರ ಕೇಳಿದ್ಯಾ, ಕೈ ಚಾಚಿದ್ಯಾ ಅಂತೆಲ್ಲ ಗೀತಾ ಮಾತಾಡಿದಾಗ ತುಂಬಾ ಬೇಜಾರ ಆಗಿಬಿಡುತ್ತೆ ಪದ್ಮ ಅವ್ರಿಗೆ. ಏನು ಮಾತಾಡ್ತಿದ್ಯಾ ಗೀತಾ, ದಯವಿಟ್ಟು ಆ ರೀತಿ ಎಲ್ಲ ಮಾತನಾಡಬೇಡ ಅಂತ ಹೇಳ್ತಾರೆ. ಈ ಕಡೆ ಅತ್ತೆ ಕೂಡ ರುಚಿಗೆ ಹೇಳ್ತಾರೆ, ಏನು ಮಾತಾಡ್ತಿದ್ಯಾ ಗೀತಾ, ನಿಮ್ಮಮ್ಮ ಎಲ್ಲಿಂದ ತೊಗೊಂಡು ಬಂದ್ಲು ಅನ್ನೋದು ಗೊತ್ತಾಗಬೇಕಲ್ವಾ ನಿನಗೆ ಅಂದಾಗ ಅಜ್ಜಿನ ತಡೆಯೋಕೆ ಮುಂದಾಗ್ತಾರೆ ಇಲ್ಲಿ ಪದ್ಮ ಅವರು. ಆದರೂ ಕೂಡ ಅಜ್ಜಿ ಸುಮ್ಮನೆ ಇರೋದೇ ಇಲ್ಲ. ನಿಮ್ಮಮ್ಮ ಒಬ್ಬರು ಮನೆ ಅಡುಗೆ ಕೆಲಸ ಮಾಡಿ ದುಡ್ಡನ್ನು ತೊಗೊಂಡು ಬಂದು ಅದರಿಂದ ಇದನ್ನು ಮಾಡಿದಾಳೆ ಅಂದಾಗ ತುಂಬಾ ಎಮೋಷ್ನಲ್ ಆಗ್ತಾರೆ ಮಕ್ಕಳು ಮೂವರು ಕೂಡ. ನಂತರ ಅಮ್ಮ ಇನ್ನೆಂದು ಕೂಡ ಈ ರೀತಿ ಹೋಗಬೇಡ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ನಂತರ ಇಲ್ಲಿ ತಂಗಿ ತನ್ನ ಅಕ್ಕ ಸ್ವಾತಿಗೆ ರವೆ ಉಂಡೆ ಮಾಡೋದು, ರವೆ ಉಂಡೆ ಅಂದರೆ ತುಂಬ ಇಷ್ಟ ಅನ್ನೋ ಕಾರಣಕ್ಕೆ ರವೆ ಉಂಡೆಯನ್ನು ತಗೊಂಡು ತನ್ನ ಅಕ್ಕನ ಹತ್ರ ಬರ್ತಾರೆ. ಆಗ ರಾಗಿಣಿ ಏನಿದಲ್ಲ ಯಾಕೆ ತೊಗೊಂಡು ಬಂದಿದ್ಯಾ ಅಂದಾಗ ಅಕ್ಕಂಗೆ ರವೆ ಉಂಡೆ ಅಂದರೆ ಇಷ್ಟ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ಅಂದಾಗ ತೊಗೊಂಡು ಹೋಗ್ತಾ ಇರು, ನಿಮ್ಮ ಮನೇಲಿ ಮಾಡೋದನ್ನು ನೀವು ತಿನ್ನಿ, ಆದರೆ ಸ್ವಾತಿಗೆ ಇದನ್ನೆಲ್ಲ ತಿನ್ನೋ ಅವಶ್ಯಕತೆ ಇಲ್ಲ, ಅವಳು ಅಷ್ಟು ಗತಿಗೆಟ್ಟಿಲ್ಲ ಅನ್ನೋ ರೀತಿಯಲ್ಲಿ ರಾಗಿಣಿ ಮಾತನಾಡಿದಾಗ ಅಲ್ಲಿಗೆ ಸ್ವಾತಿ ಬಂದಿದ್ದೆ ರಾಗಿಣಿಯನ್ನು ತರಾಟೆಗೆ ತೊಗೊಂಡು ಬೆಂಡೆತ್ತಾರೆ. ನಂತರ ತನ್ನ ತಂಗಿ ತಂದಿರ್ತಕ್ಕಂಥ ರವೆ ಉಂಡೆಯನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಇಲ್ಲಿ ಸ್ವಾತಿ ಅಷ್ಟರಲ್ಲಿ ಗೀತಾ ಬಂದು ತನ್ನ ತಂಗಿಯನ್ನು ಚೆನ್ನಾಗಿ ಹೊಡೆದು ಬಿಡ್ತಾರೆ. ನೀನು ಇದ್ದಿದ್ರೆ ಖಂಡಿತವಾಗ್ಲೂ ಹುಷಾರಿದ್ದಿದ್ರೆ ಇನ್ನಷ್ಟು 4 ಬಾರಿಸ್ತಿದ್ದೆ, ಮೊದಲು ಇಲ್ಲಿಂದ ಹೋಗು ಅಂದಾಗ ಅಕ್ಕಂಗೆ ಇದಿಷ್ಟ ಅಂತ ತೊಗೊಂಡು ಬಂದೆ ಅಂದಾಗ ಅವಳು ಈ ಮನೇಲಿದ್ಲಲ್ವ ಆವಾಗ, ಈಗ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ, ಅವಳಿಗೂ ಇದಕ್ಕೂ ಸಂಬಂಧ ಇಲ್ಲ, ಅವಳು ಇದ್ದದ್ದೆಲ್ಲ ತಿನ್ನೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಗೀತಾ ಮಾತನಾಡ್ಬಿಡ್ತಾರೆ. ಸ್ವಾತಿಗೆ ತುಂಬ ಬೇಜಾರ ಆಗುತ್ತೆ. ನಂತರ ರಾಗಿಣಿ ಅನ್ಕೋತಾರೆ ಗೀತಾಗೆ ಸ್ವಾತಿ ಕಂಡ್ರೆ ಆಗೋದಿಲ್ಲ, ಇವಳನ್ನೇ ಟ್ರಂಪ್ ಕಾರ್ಡ್ ಆಗಿ ಬಿಡಿಸ್ಕೋಬೇಕು ಅಂತ. ಅದೇ ಕಾರಣಕ್ಕೆ ಗೀತಾ ಮುಂದೆ ಬಂದು ಸ್ವಾತಿ ಎಂತವಳು ಅಲ್ವಾ, ನೀವು ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಅವಳೇ ಕಾರಣ ಅಲ್ವಾ, ಹಾಗೆ ಹೀಗೆ ಅಂತ ಮಾತಾಡಿದಾಗ ಇಲ್ಲಿ ಗೀತಾ ರುಚಿಗೆದ್ದ ಸ್ವಾತಿ ಮಾಡಿರೋದು ಒಂದೇ ಒಂದು ತಪ್ಪು, ಅವಳು ನಮಗೆ ಹೇಳ್ದೆ ಮದುವೆ ಆಗಿದ್ದು, ಅದನ್ನು ಬಿಟ್ಟು ಅವಳು ಯಾವುದೇ ರೀತಿ ತಪ್ಪನ್ನು ಕೂಡ ಮಾಡಿಲ್ಲ. ಇಡೀ ಊರು ಹೇಳುತ್ತೆ ಅವಳು ಎಂತವಳು ಅಂತ, ನೀನು ನನ್ನ ತಂಗಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಗೀತಾ ತರಾಟೆಗೆ ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಸ್ವಾತಿ ತಂಗಿ ವಂಶಿಯನ್ನ ಭಾವ ಅಂತ ಹೇಳಿ ಮಾತಾಡ್ಸೋಕೆ ಬಂದಾಗ ಅಲ್ಲಿ ವಂಶಿ ಸರಿಯಾಗಿ ಮಾತನಾಡದೆ ಹೋಗ್ಬಿಡ್ತಾರೆ. ಇದರಿಂದ ಸ್ವಾತಿಗೆ ತುಂಬ ಅಂದರೆ ತುಂಬ ಸಿಟ್ಟು ಬರುತ್ತೆ. ಅದೇ ಕಾರಣಕ್ಕೆ ರೂಮಿಗೆ ಹೋಗಿದ್ದೆ, ಅಲ್ಲಿ ಭಾವ ಅಂತ ಹೇಳಿ ಮಾತಾಡ್ಸ್ಕೊಂಡು ಬಂದಾಗ ನೀವು ಅಟ್ಲೀಸ್ಟ್ ಮಾತಾಡಿಸ್ಬೇಕಿತ್ತಲ್ವಾ, ಏನಿದು ಈ ರೀತಿ ಬಂದ್ಬಿಟ್ರಲ್ಲ, ನೀವು ಮಾಡಿದ್ದು ಸರಿನಾ ಅಂತ ಹೇಳಿ ಕೇಳಿದಾಗ ನಿನಗೂ ನನಗೂ ಏನು ಸಂಬಂಧ ಇದೆ ಅಂತ ಮಾತಾಡಬೇಕು, ನೀನು ಹಾಗೆ ಹೀಗೆ ಅಂದಾಗ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಅನ್ನೋ ರೀತಿಯಲ್ಲಿ ಸ್ವಾತಿ ಮಾತಾಡ್ತಾರೆ. ಈ ತಾಳಿ ನನ್ನಮ್ಮನ ತಾಳಿ, ನೀನು ಕುತ್ತಿಗೆ ಕಟ್ಟಿದ್ದೀನಿ ಅಷ್ಟೇ, ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಬೇಕಿದ್ರೆ ಈ ತಾಳಿನ ಕಿತ್ಕೋತೀನಿ ಅಂತ ಹೇಳಿ ಕೀಳೋದಕ್ಕೆ ಮುಂದಾದಾಗ ಅದನ್ನು ಅವಾಯ್ಡ್ ಮಾಡ್ತಂತ ಸ್ವಾತಿ ನನ್ನ ತಾಳಿಗೆ ಕೈ ಹಾಕಿದ್ರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ನಿನಗೆ ಈ ತಾಳಿ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲದೆ ಇರಬಹುದು, ಆದರೆ ಈ ತಾಳಿ ಗೌರವ ಏನು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ವಂಶಿಗೆ ಸರಿಯಾಗಿ ಚಳಿ ಬಿಡಿಸಿ ಅಲ್ಲಿಂದ ಸ್ವಾತಿ ಹೊರಡ್ತಾಳೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಚಾರ